ಸುಮಾ, ಏನ್ ಮೇಡಮ್ ನೀವಿಲ್ಲಿ? ಹೆಲೋ ಭೈರವಿ. ಆಗ್ಲೇ ಹೊರಟ್ಬಿಟ್ರಾ? ನಿನ್ನೆ ನೋಡೋಣ ಅಂತ ಬಂದೆ, ಆದ್ರೆ ನೀನೇ ಇರ್ಲಿಲ್ವಲ್ಲ, ಅದಕ್ಕೆ ಹೊರಡ್ತಾ ಇದ್ದೆ. ಸಾರಿ ಮ್ಯಾಮ್, ನೆನ್ನೆ ಒಂದ್ ಸಣ್ಣ ಕಾನ್ಫರೆನ್ಸ್ ಇತ್ತು, ಸೊ ಹೋಗಿದ್ದೆ. ಬರ್ಬೇಕಾದ್ರೆ ಕಾರ್ ಕೈ ಕೊಡ್ತು, ಸೊ ನೆನ್ನೆ ಬರ್ಬೇಕಾದವಳು ಈಗ ಬರ್ತಾ ಇದ್ದೀನಿ. ಯು ಮೇ ಡಿಲೇ ಬಟ್ ಟೈಮ್ ವಿಲ್ ನಾಟ್. ಮ್ಯಾಮ್ ಅಂದ್ರೆ ಸಮಯ ಯಾರನ್ನೂ ಕಾಯಲ್ಲ, ಅದು ಓಡ್ತಾನೆ ಇರುತ್ತೆ. ಸೊ ಯಾವ ಟೈಮ್ಗೆ ಏನೇನಾಗಬೇಕೋ ಅದೆಲ್ಲ ಆಗ್ತಾನೆ ಇರಬೇಕು. ಹೌದು ಮ್ಯಾಮ್, ಬಟ್ ಕಾರ್ ಪಂಚರ್ ಆದ್ರೆ ಏನ್ ಮಾಡಕ್ಕಾಗತ್ತೆ ಅಲ್ವಾ? ನೀನ್ ಲೇಟಾಗಿ ಬಂದಿರೋದ್ರ ಬಗ್ಗೆ ನಾನು ಹೇಳಿಲ್ಲ. ನಿಮ್ ತಂದೆ ಹತ್ರ ನಾನು ಮಾತಾಡಿರೋ ವಿಷಯದ ಬಗ್ಗೆ ಹೇಳ್ತಾ ಇದ್ದೆ. ಏನ್ ವಿಷಯ ಮ್ಯಾಮ್? ನೀನೇ ಮೇಲ್ ಹೋಗು, ನಿನ್ಗೆ ಅರ್ಥ ಆಗತ್ತೆ. ಮ್ಯಾಮ್, ನಿಮ್ ಟೈಮ್ ಕಿಲ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನೀವ್ ಹೇಳಿರೋ ವಿಷಯನ ನಾನ್ ನಿಮ್ ಬಾಯಲ್ಲೇ ಕೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಯು ಆರ್ ಮೈ ರೋಲ್ ಮಾಡೆಲ್, ಯು ನೋ. ನನ್ನ ಮೊದಲನೇ ಮಗ ಅಥರ್ವ ಮದ್ವೆ ಆಗ್ಬೇಕಾಗಿದ್ದ ಹುಡುಗಿ ಭವಾನಿ ಸಿಕ್ಕಿದಾಳೆ. ಸೊ ಅವರಿಬ್ರಿಗೂ ಮದ್ವೆ ಮಾಡ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಓಹ್, ಇಸ್ ಇಟ್? ತುಂಬಾ ಖುಷಿ ಆಯ್ತು ಮ್ಯಾಮ್. ನೀನ್ ಖುಷಿ ಪಡೋಂತ ಇನ್ನೊಂದು ವಿಷಯ ಇದೆ. ಅದೇ ಮುಹೂರ್ತದಲ್ಲಿ ನನ್ನ ಎರಡನೇ ಮಗ ವಿರಾಟ್ಗೂ ಮದ್ವೆ, ನಿನ್ ಜೊತೆ. ಮ್ಯಾಮ್ ಮ್ಯಾಮ್ ಏನ್ ಹೇಳ್ತಿದ್ದೀರಾ? ಅಲ್ಲ, ಇಶಾನಿ. ಮೊದ್ಲು ಇಶಾನಿಗೂ ವಿರಾಟ್ಗೂ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ನಿಜಾನೇ. ಆದ್ರೆ ಇಶಾನಿ ವಿರಾಟ್ನ ಇಷ್ಟ ಪಡ್ತಾ ಇದ್ದಾಳೆ, ಆದ್ರೆ ವಿರಾಟ್ ಮನ್ಸಲ್ಲಿ ಅವಳಿಲ್ಲ, ನೀನಿದ್ಯಾ. ಅವತ್ತು ಇಶಾನಿಗ್ ವಿಷಯ ಹೇಳಿನೇ ನಿನ್ನ ಹೆಣ್ ಕೇಳೋಕ್ ಬಂದಿದ್ದು, ಆದ್ರೆ ನೀನವತ್ತು ಒಪ್ಕೊಂಡಿರ್ಲಿಲ್ಲ. ಇಲ್ಲ ಮ್ಯಾಮ್, ಏನೇ ಆದ್ರೂ ಇಶಾನಿ ನನ್ ಫ್ರೆಂಡ್. ಅವಳು ಇಷ್ಟಪಟ್ಟಿರೋ ಹುಡುಗನ್ನ ನಾನ್ ಮದ್ವೆ ಆಗೋದು ಹೇಗ್ ಸಾಧ್ಯ ಹೇಳಿ? ಭೈರವಿ, ಒಂದ್ ಕೈಯಲ್ಲಿ ತಟ್ಟಿದ್ರೆ ಅದು ಚಪ್ಪಾಳೆ ಆಗಲ್ಲ, ಎರಡೂ ಕೈ ಸೇರಿದ್ರೇನೆ ಚಪ್ಪಾಳೆ. ವಿರಾಟ್ ಕೈ ನಿನ್ ಕೈ ಜೊತೆ ಸೇರ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ನನಗ್ ಗೊತ್ತು ನೀನೇನ್ ಯೋಚನೆ ಮಾಡ್ತಿದ್ಯಾ ಅಂತ. ಒಂದು ವಿಷಯನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊ. ನೀನ್ ವಿರಾಟ್ನ ಮದ್ವೆ ಆಗೋದ್ರಿಂದ ಇಶಾನಿಗೆ ಯಾವುದೇ ರೀತಿ ಮೋಸ ಮಾಡ್ದಾಗ ಆಗಲ್ಲ. ಆದ್ರೂ ಮ್ಯಾಮ್, ನನಗೀಗ್ಲೇ ಈ ಡಿಸಿಷನ್ ನ ಹೇಳಕ್ ಆಗ್ತಾ ಇಲ್ಲ. ನನಗೆ ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಬೇಕು. ಇದ್ರಲ್ಲಿ ಯೋಚನೆ ಮಾಡೋದಕ್ಕೇನಿದೆ? ನೀನ್ ಸೊಸೆಯಾಗಿ ಬರ್ತಿರೋದು ಯಾರ್ ಮನೆಗೆ ಅಂತ ಗೊತ್ತಿದೆ ತಾನೆ? ಗೊತ್ತು, ಆದ್ರೂ ನನ್ನನ್ನ ಯಾವಾಗ್ಲೂ ರೋಲ್ ಮಾಡೆಲ್ ಅಂತಿರ್ತೀಯ, ಸೊ ಅದೆಲ್ಲ ಸುಳ್ಳ? ನೋ ಮ್ಯಾಮ್, ನೀವ್ ಯಾವತ್ತಿದ್ರು ನನ್ ರೋಲ್ ಮಾಡೆಲ್. ಹಾಗಿದ್ರೆ ನಾನ್ ಸೊಸೆಯಾಗೋದಕ್ಕೆ ಯಾಕೆ ಹಿಂದೇಟ್ ಹಾಕ್ತಿದ್ಯಾ? ಹಾಗಲ್ಲ ಮ್ಯಾಮ್, ನಾನು ಇಂಡಿಪೆಂಡೆಂಟ್ ಆಗಿ ಗುರ್ತಿಸ್ಕೊಳಕ್ ಇಷ್ಟಪಡ್ತೀನಿ. ನಾನು ನಿಮ್ ಮನೆ ಸೊಸೆಯಾಗಿ ಬಂದ್ರೆ ನನ್ನ ಸೋಲೋ ಐಡೆಂಟಿಟಿ ಸತ್ ಹೋಗುತ್ತೆ. ದಿ ಗ್ರೇಟ್ ವಸುಂಧರಾ ಅವ್ರ ಸೊಸೆ ಅಂತ ನಿಮ್ ನೆರಳಲ್ಲಿ ಬದುಕ್ಬೇಕಾಗುತ್ತೆ. ಎಕ್ಸಾಂಪಲ್ಗೆ ಎಲ್ಲೋ ದೂರ ಹೋಗ್ಬೇಕಾಗಿಲ್ಲ. ಪ್ಲೀಸ್ ಡೋಂಟ್ ಮೈಂಡ್ ಮೀ. ವಸುಂಧರಾ ಅವ್ರ ಗಂಡ ಕುಮಾರ್ ಅಂತಾನೆ ಹೇಳ್ತಾರೆ ಹೊರತು ಕುಮಾರ್ ಅವ್ರ ಹೆಂಡತಿ ವಸುಂಧರಾ ಅಂತ ಹೇಳಲ್ಲ ಅಲ್ವಾ? ನಾನ್ ವಿರಾಟ್ ಅವ್ರನ್ನ ಮದ್ವೆ ಆಗಿ ವಿರಾಟ್ ಅವ್ರ ಹೆಂಡತಿ ಭೈರವಿ ಅಥವಾ ವಸುಂಧರಾ ಅವ್ರ ಸೊಸೆ ಭೈರವಿ ಅಂತ ಬಾಳೋದಕ್ಕೆ ಇಷ್ಟ ಇಲ್ಲ ಮ್ಯಾಮ್. ನೀನ್ ನನ್ ರೋಲ್ ಮಾಡೆಲ್ ಅಂತ ಆದ್ಮೇಲೆ ನನ್ನ ಆಲೋಚನೆಗಳು ನಿಮ್ ತರಾನೇ ಇರುತ್ತೆ ಅಲ್ವಾ? ನಾನು ನನ್ ಗಂಡನ್ಗಿಂತ ದೊಡ್ಡ ಹೆಸರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹಾಗಿದ್ಮೇಲೆ ನಿಮ್ಮನ್ನ ರೋಲ್ ಮಾಡೆಲ್ ಅಂತ ತಗೊಂಡು ನಾನ್ ಏನ್ ಸಾಧನೆ ಮಾಡ್ದಾಗುತ್ತೆ ಹೇಳಿ? ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ ಮ್ಯಾಮ್? ನಾನ್ ಯಾವಾಗ್ಲೂ ಗೋಲ್ಡ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಭೈರವಿ, ನೀನ್ ಯೋಚನೆ ತಪ್ಪು ಅಂತ ನಾನು ಹೇಳೋದಿಲ್ಲ, ಬಟ್ ನಥಿಂಗ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದನ್ ಎ ಮಿಸ್ಡ್ ಆಪರ್ಚುನಿಟಿ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಬಾಯ್.